ಬಾಗಲಕೋಟೆ ಉಪಚುನಾವಣೆ ನೀತಿ ಸಂಹಿತೆ ಜಾರಿ ನಗರದಲ್ಲಿನ ಬ್ಯಾನರ್ಗಳನ್ನು ತೆಗೆಯುವ ಕಾರ್ಯ ಆರಂಭ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಗಣ್ಯ ವ್ಯಕ್ತಿಗಳ ಹಾಗೂ ರಾಜಕೀಯ ನೇತಾರರ ರಾಜಕೀಯ ಬ್ಯಾನರ್ಗಳನ್ನು ಅಳವಡಿಸಿದ್ದ ಬ್ಯಾನರ್ಗಳನ್ನು ಮತ್ತು ಜಾಹೀರಾತು ಬ್ಯಾನರ್ಗಳನ್ನು ತೆಗೆಯುವ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದು, ದಿನಾಂಕ 9/4/2026 ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದ್ದು, ನೀತಿ ಸಮಿತಿ ಜಾರಿಯಲ್ಲಿದ್ದು, ಯಾವುದೇ ತರಹದ ಜಾಹೀರಾತು ಮತ್ತು ಬ್ಯಾನರ್ ಅಳವಡಿಸುವ ಮುನ್ನ ನಗರಸಭೆಯ ಅನುಮತಿ ಪಡೆದುಕೊಂಡು ಅಳವಡಿಸುವುದಾಗಿ ನಗರಸಭೆಯ ಪೌರಾಯುಕ್ತರಾದ ಜ್ಯೋತಿ ಗಿರೀಶ್ ತಿಳಿಸಿದರು. ನಮಸ್ತೆ. ಇಂದು ಕೇಂದ್ರ ಚುನಾವಣಾ ಆಯೋಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನು ಅನೌನ್ಸ್ಮೆಂಟ್ ಮಾಡಿದೆ. ಹಾಗಾಗಿ ಇವತ್ತಿಂದ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭವಾಗಿದ್ದು, ಏಪ್ರಿಲ್ 9ನೇ ತಾರೀಕು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾನ ಇರುವುದರಿಂದ ನಾವು ಇಂದಿನಿಂದಲೇ ನಾವು ಕಾರ್ಯಪ್ರವೃತ್ತರಾಗಿದ್ದು, ಯಾವ ನಮ್ಮ ನಗರ ವ್ಯಾಪ್ತಿಯಲ್ಲಿ ರಾಜಕೀಯ ಮುಖಂಡರ ಮತ್ತು ಇವರ ಯಾವುದಾದ್ರೂ ಇತರೆ ಗಣ್ಯರ ಏನಾದರೂ ಬ್ಯಾನರು, ಫ್ಲೆಕ್ಸು, ಬಂಟಿಂಗ್ಸ್ ಇದ್ದರೆ ಆ ಪಕ್ಷಗಳದ್ದು ಅವ್ರಿಗೆ ತೆರವುಗೊಳಿಸ್ಕೊಳಕ್ಕೂ ಹೇಳಿದ್ದೀವಿ. ಈಗ ನಾವು ಕಾರ್ಯಪ್ರವೃತ್ತರಾಗಿದ್ದು ನಮ್ಮೆಲ್ಲ ಸಿಬ್ಬಂದಿ ನಾವೇನು ಈಗಾಗಲೇ ಮಾಹಿತಿ ನೀಡಿದ ಪ್ರಕಾರ ಎಲ್ಲ ಬ್ಯಾನರ್ಗಳನ್ನ ತೆರವು ಮಾಡೋ ಕೆಲಸಗಳನ್ನ ಇಂದಿನಿಂದ ಚಾಲೂ ಮಾಡಿದ್ದೀವಿ. ಯಾರು ಕೂಡ ಗಣ್ಯರು ಮತ್ತು ರಾಜಕೀಯ ವ್ಯಕ್ತಿಗಳು ಈ ಉಪಚುನಾವಣೆ ಮುಗಿಯೋವರೆಗೂ ಯಾವುದೇ ಫ್ಲೆಕ್ಸು, ಬಂಟಿಂಗ್ಸು ಏನು ಕಟ್ಟಬಾರ್ದು. ಏನಾದರೂ ಮಕ್ಕಳ ಸ್ಕೂಲ್ ಕಾರ್ಯಕ್ರಮಗಳು ಏನಾದರೂ ಇದ್ದರೆ ಯಾವುದೇ ಗಣ್ಯರ ಫೋಟೋಗಳನ್ನು ಹೊರತುಪಡಿಸಿ ನಮ್ಮ ನಗರಸಭೆಯಿಂದ ಅನುಮತಿ ಪಡೆದು ನೀವು ಬ್ಯಾನರ್ಸ್ ಕಟ್ಕೊಳಕ್ಕೆ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಏನಾದರೂ ಕಾರ್ಯಕ್ರಮ ಮಾಡೋದಿದ್ರೂ ಕೂಡ ನಮ್ಮ ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡಿ ಅಂತಂದು ಈ ಮೂಲಕ ನಾವು ತಿಳಿಸ್ತೇವೆ. ಉದಯ್ ಹೊಸ್ಮನಿ, KMM ನ್ಯೂಸ್, ಜಮಖಂಡಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।